ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಕೆಸೆಟ್ 2024ಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಸ್ಕೋರ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ತಾತ್ಕಾಲಿಕ ಸ್ಕೋರ್ ಪಟ್ಟಿಯಲ್ಲಿ ಪಡೆದಂಥ ಅಂಕಗಳನ್ನು ಆಧರಿಸಿಕೊಂಡು ನಾನು 42 ವಿಷಯಗಳ ಒಂದು ಸಂಭವನೀಯ ಕಟ್ ಆಫನ್ನು ಹೇಳ್ತಾ ಬರ್ತೀನಿ ಅಂತ. ಅದು ಯಾವ ರೀತಿಯಾಗಿರ್ತದೆ ಅಂತೇಳಿ ಅದಕ್ಕಿಂತ ಮುಂಚೆ ನಾವು ಗೊತ್ತಾಗಬೇಕಾಗಿರೋದೇನು ಅಂತಂದರೆ ಕಟ್ ಆಫನ್ನು ಯಾವ ರೀತಿಯಾಗಿ ತೆಗಿತಾರೆ ಅನ್ನೋದನ್ನು ನಾನು ಬ್ರೀಫಾಗಿ ಹೇಳ್ತಾ ಬರ್ತೀನಿ ಅಂತ. ಎಷ್ಟು ಜನ ಅಟೆಂಡ್ ಆಗಿರ್ತಾರಲ್ಲ ಟೋಟಲಾಗಿ ಪೇಪರ್ 1 ಪೇಪರ್ 2 ಎರಡು ಪತ್ರಿಕೆಗಳಲ್ಲಿ ಅಟೆಂಡ್ ಆದ ವಿದ್ಯಾರ್ಥಿಗಳಲ್ಲಿ 6% ಅಂತ ಹೇಳೋರು ಕೊಡ್ತಾ ಬರ್ತಾರೆ. ಓಕೆ, ಅಂದರೆ ಸುಮಾರು ಈ ವರ್ಷ 1,00,000 ಜನ ಅಟೆಂಡ್ ಆಗಿದ್ದಾರೆ ಅಂತಂದರೆ ಟೋಟಲಾಗಿ 6,000 ಜನರಿಗೆ ಏನು ಮಾಡ್ತಾರೆ ಅಂತಂದರೆ ಕೆಸೆಟ್ ಕ್ವಾಲಿಫಿಕೇಷನ್ ಕೊಡ್ತಾ ಬರ್ತಾರೆ. ಇದು ಫಸ್ಟ್ ಒನ್. ಇನ್ನು ಎರಡನೇದು ಏನು ಅಂತಂದರೆ ಇಲ್ಲಿ ಗಮನಿಸಬೇಕಾಗಿದ್ದು ಅಂತಂದರೆ ಇವರೇನು ಮಾಡ್ತಾರೆ, ಟೋಟಲಾಗಿ GM ಆಗಿರ್ಬೋದು, 2A 2B 3A 3B ಏನು ಕಾಸ್ಟ್ ಸೆಕ್ಷನ್ ಇದೆಯಲ್ಲ ಅವುಗಳಿಗೆ ಸಂಬಂಧಪಟ್ಟಂತೆ ಟೋಟಲಾಗಿ ಅವ್ರು ಏನು ಮಾಡ್ತಾರೆ, ಸ್ಲಾಟ್ಸ್ಗಳನ್ನು ನೀಡ್ತಾ ಬರ್ತಾರೆ. ಓಕೆ, ಹೇಗಂತಂದರೆ 2Aಗೆ 15% ಇದೆ ಅಂತ ಇಟ್ಕೊಳ್ಳುವ. ಈ 15%ಅನ್ನು ಎಲ್ಲ ವಿಷಯಗಳಿಗೂ ಹಂಚ್ತಾ ಬರ್ತಾರೆ. ಎಲ್ಲ ವಿಷಯಗಳು ಸೇರಿ 15% ಆಫ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಕ್ವಾಲಿಫೈ ಆಗಿರ್ತಾರೆ. ಟೋಟಲಾಗಿ 15%. ಅಂದರೆ ಈ ರೀತಿಯಾಗಿ ಅವರು ಕಟ್ ಆಫನ್ನು ತೆಗೆಯೋದ್ರಿಂದ ನಾವು ಈ ಎಲ್ಲ ಡೇಟಾ ಅವ್ರ ಹತ್ರ ಇರ್ತದೆ. ಎಷ್ಟು ಜನರು 2Aದಲ್ಲಿ ಈ ವರ್ಷ ಎಷ್ಟು ಜನರು ಇದ್ದಾರೆ, ಜನರಲ್ ಮೆರಿಟಲ್ಲಿ ಎಷ್ಟು ಜನ ಇದ್ದಾರೆ, ಕೆಟಗಿರಿ 1ರಲ್ಲಿ ಎಷ್ಟು ಜನ ಇರೋವಂಥ ಡೇಟಾ ಅವ್ರ ಕಡೆ ಸ್ಪಷ್ಟವಾಗಿರ್ತದೆ. ಇಲ್ಲಿ ನಮಗೇನಿದೆ ಅಂತಂದರೆ ಇಲ್ಲಿ ನಾನು ಕಟ್ ಆಫ್ ಮಾಡಬೇಕಾಗಿತ್ತು ಅಂತಂದರೆ ನಮಗೆ ಆ ರೀತಿಯಾದಂಥ ಡೇಟಾ ಇಲ್ಲ. ಆದರೂ ಸಹಿತ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಜನರಲಾಗಿ ಅವರು ಎಷ್ಟು ಜನ ಅಟೆಂಡ್ ಆಗಿದ್ದಾರಲ್ಲ ಟೋಟಲಾಗಿ ಅಟೆಂಡ್ ಆದಂಥ ಜನರಲ್ಲಿ 6%ಅನ್ನು ನಾನು ಕನ್ಸಿಡರ್ ಮಾಡ್ತಾ ಬರ್ತಾಯಿದ್ದೀನಿ. ಇಲ್ಲಿ 6% ಏನು ಮಾಡ್ಬೋದು, ಕೆ ಎದವರು ಕೆಲವೊಂದು ಸಬ್ಜೆಕ್ಟ್ಗಳಿಗೆ 7ರಿಂದ 8% ಕ್ರೈಟೇರಿಯಾವನ್ನು ಕೊಡ್ತಾ ಬರ್ತಾರೆ. ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳಿಗೆ 3ರಿಂದ 4 ಕೊಡ್ತಾ ಬರ್ತಾರೆ. ಅದು ಸ್ಟೂಡೆಂಟ್ ಎಷ್ಟು ಜನ ಹಾಜರಾಗಿದ್ದಾರೆ ಮತ್ತು ಆ ಸಬ್ಜೆಕ್ಟಲ್ಲಿ ಎಷ್ಟು ಸ್ಕೋರ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಹೀಗಾಗಿ ಅವರು ಸ್ಲಾಟ್ಸ್ಗಳನ್ನು ರೆಡಿ ಮಾಡ್ತಾ ಬರ್ತಾರೆ. ಓಕೆ, ನಾನಿಲ್ಲಿ ಏನು ಮಾಡ್ತಾ ಬರ್ತೀನಿ ಅಂತಂದರೆ ಟೋಟಲಾಗಿ 6% ಸ್ಲಾಟ್ಸ್ಗಳನ್ನು, ಅಂದರೆ ಒಂದು ಸಬ್ಜೆಕ್ಟಿಗೆ 1,000 ಜನ ಅಟೆಂಡ್ ಆಗಿದ್ದರು ಅಂದರೆ 60 ಜನರಿಗೆ ಅರ್ಹರು ಅನ್ನುವಂಥ ಒಂದು ದೃಷ್ಟಿಕೋನದಲ್ಲಿ ನಾನಿಲ್ಲಿ ಕಟ್ ಆಫನ್ನು ಹೇಳ್ತಾ ಬರ್ತೀನಂತೆ. ಇದರಲ್ಲಿ ವೆರಿಫೈ ಆಗುವಂಥ ಚಾನ್ಸಸ್ ಸಹಿತ ಇದೆ. ಓಕೆ, ಕೆಲವೊಂದಿಷ್ಟು ಕ್ರೈಟೇರಿಯಾಗಳನ್ನು ತೊಗೊಂಡು ನಾನು ಇಲ್ಲಿ ತಮಗೆ ಕಟ್ ಆಫನ್ನು ಹೇಳ್ತಾ ಬರ್ತೀನಿ. ಮೊದಲಿಗೆ ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ. ಓಕೆ, ಕನ್ನಡ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಕಟ್ ಆಫ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಏನಾಗುತ್ತೆ, ಟೋಟಲ್ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ, ಟೋಟಲ್ ಎಕ್ಸಾಮಿಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 8,707 ಜನ ಪರೀಕ್ಷೆಯನ್ನು ಬರೆದಿದ್ದಾರೆ. ಓಕೆ, ಈ 8,707 ಪರೀಕ್ಷೆಗಳಲ್ಲಿ ಇವರಿಗೆ ಮೋಸ್ಟ್ಲಿ ಸ್ಲಾಟ್ಸ್ ಬರಬೇಕಾಗಿತ್ತು ಅಂದರೆ 6% ಕ್ರೈಟೇರಿಯಾ ಹಿಡಿದ್ರೂ ಸಹಿತ ಟೋಟಲಾಗಿ ನಿಯರ್ಲಿಸ್ಟ್ 500 ಅಂತ ನಾನು ಹಿಡಿದಿದ್ದೀನಿ. ಇದು 500ಕ್ಕಿಂತ ಸ್ವಲ್ಪ ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಮತ್ತು ಅದು ಕೆ ಎದವರು ಡಿಪೆಂಡ್ ಮಾಡ್ತಾರೆ. ಯಾಕಂತಂದರೆ ಕೆಲವೊಂದು ಹೋದ ವರ್ಷ ಸಬ್ಜೆಕ್ಟಲ್ಲಿ ಏನು ಮಾಡಿದ್ದಾರೆ, ಕೆಲವೊಂದು ಸಬ್ಜೆಕ್ಟಿಗೆ 9% ಸ್ಲಾಟ್ಸ್ ಕೊಟ್ಟಿದ್ದಾರೆ, ಕೆಲವೊಂದು ಸಬ್ಜೆಕ್ಟಿಗೆ 2% ಸ್ಲಾಟ್ಸ್ ಕೊಟ್ಟಿದ್ದಾರೆ. ಟೋಟಲಾಗಿ ಅವರು ಲಾಸ್ಟ್ಗೆ 6% ಕ್ರೈಟೇರಿಯಾದಲ್ಲಿ ಆಯ್ಕೆ ಮಾಡ್ತಾ ಬರ್ತಾರೆ. ಹೀಗಾಗಿ ನಾನಿಲ್ಲಿ 500 ಅಂದರೆ 6%, 8,000ಕ್ಕೆ 500 ಜನ ವಿದ್ಯಾರ್ಥಿಗಳು ಈ ವರ್ಷ ಆಯ್ಕೆ ಆಗುವಂಥ ಚಾನ್ಸ್ ಇದೆ. ಅದಕ್ಕಿಂತ ಒಂದು ಹೆಚ್ಚು ಕಡಿಮೆ ಅಂದರೆ ಒಂದು 100 ಜನ ವಿದ್ಯಾರ್ಥಿಗಳು ಹೆಚ್ಚಾಗ್ಬೋದು. ಟೋಟಲಿ 500 ಸ್ಲಾಟ್ಸ್ಗಳು ಬರ್ತವೆ. ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ 500 ಜನ ವಿದ್ಯಾರ್ಥಿಗಳಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಂಥ ವಿದ್ಯಾರ್ಥಿ ಯಾರು ಅಂತಂದರೆ 224, ಇದು ಹೈಯೆಸ್ಟ್ ನಂಬರು. ಮತ್ತು 500ನೇ ನಂಬರ್ ವಿದ್ಯಾರ್ಥಿ ಏನಿದ್ದಾನಲ್ಲ ಅವ 166 ಅಂಕವನ್ನು ಪಡೆದಿದ್ದಾನೆ. ಅಂದರೆ ಇದರ ಮಧ್ಯದಲ್ಲಿ ಸುಮಾರು 500 ಜನ ವಿದ್ಯಾರ್ಥಿಗಳಿದ್ದಾರೆ. 6% ಕ್ರೈಟೇರಿಯಾದಲ್ಲಿ ಇದರಲ್ಲೇ ಬರುತ್ತೆ. ಆದರೆ ಇಲ್ಲೇನಾಗುತ್ತೆ, 224ರಿಂದ 166 ಮಾರ್ಕ್ಸ್ ಯಾರು ಪಡೆದಿದ್ದಾರಲ್ಲ ಅದರಲ್ಲಿ ಭಾಳಷ್ಟು ಜನರು ಇಲ್ಲದೇ ಇರ್ಬೋದು. PH ಕ್ಯಾಂಡಿಡೇಟ್ ಇಲ್ಲದೇ ಇರ್ಬೋದು, ST ಕ್ಯಾಂಡಿಡೇಟ್ ಇಲ್ಲದೇ ಇರ್ಬೋದು, SC ಇಲ್ಲದೇ ಇರ್ಬೋದು. ಒಟ್ಟಾರೆಯಾಗಿ ನಾವು ಅದನ್ನು ಎಲ್ಲವನ್ನು ಡೀಟೇಲಾಗಿ ನೋಡ್ಲಿಕ್ಕೆ ಆಗಂಗಿಲ್ಲ. ಅದು ಕೆ ಎದವರು ಡೀಟೇಲಾಗಿ ನೋಡ್ತಾರೆ. ಬಟ್ ನನ್ನ ಒಂದು ಊಹೆ ಪ್ರಕಾರ ನಾನು ಜಸ್ಟ್ 6% ಕ್ರೈಟೇರಿಯಾದಲ್ಲಿ ಒಂದು ಸಂಭವನೀಯ ಕಟ್ ಆಫನ್ನು ಕೊಡ್ತಾ ಇದ್ದೀನಿ. ಈ ಒಂದು ನಂಬರನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ GMದಲ್ಲಿ ಆಲ್ಮೋಸ್ಟ್ ಅಲ್ಲಿಗೆ 180 ಯಾರು ಮಾಡ್ಕೊಂಡಿದ್ದಾರಲ್ಲ ಅವರು GMಲ್ಲಿ ಸೇಫ್ ಅಂತ ಹೇಳ್ಬೋದು. OBCಗೆ ಸಂಬಂಧಪಟ್ಟಂತೆ 170 ಅಂಕಗಳನ್ನು ಪಡೆದಿರಬೇಕಾಗುತ್ತೆ. ನೆಕ್ಸ್ಟ್ SC ST PHದವರು 160 ಆದರೂ ಮಾರ್ಕ್ಸ್ ಪಡೆಯಲೇಬೇಕಾಗಿರುತ್ತೆ, ಅಂದರೆ ಕನ್ನಡ ವಿಷಯದಲ್ಲಿ ಮಾತ್ರ. ಓಕೆ, ಇದೇನಿದೆ ಇದು ಕನ್ನಡ ವಿಷಯದ ಜನರಲ್ ಕಟ್ ಆಫ್ ಆಗಿದೆ. ಅದೇ ರೀತಿಯಾಗಿ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಎಕನಾಮಿಕ್ಸನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಒಟ್ಟು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 7,021 ಜನ ಪರೀಕ್ಷೆಗೆ ಹಾಜರಾಗಿದ್ದಾರೆ. ಇಲ್ಲಿ ನಾವು 6% ಕ್ರೈಟೇರಿಯಾ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ 420 ಜನರ ಒಂದು ಹೆಚ್ಚು ಕಡಿಮೆ, ಇದು 450 ಆಗ್ಬೋದು, 500 ಆಗ್ಬೋದು, ಕಡಿಮೆ ಅಂದರೆ 380 ಆಗ್ಬೋದು. ಈ ರೀತಿ 480 ಏನಿದೆಯಲ್ಲ ಇದು ಮೋಸ್ಟ್ಲಿ ಎಕನಾಮಿಕ್ಸ್ಗೆ ಕೊಡುವಂಥ ಸ್ಲಾಟ್ಸ್ ಆಗಿದೆ. ಇದರಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಪಡೆದಂಥ ಟೋಟಲ್ ಮಾರ್ಕ್ಸ್ ಅಂತಂದರೆ 230 ಏನಿದೆಯಲ್ಲ ಅತಿ ಹೈಯೆಸ್ಟ್ ಮಾರ್ಕ್ಸ್ ಪಡೆದದ್ದು. ಇದರಲ್ಲಿ ಲೋವೆಸ್ಟ್ ಅಂದರೆ 146. ಅಂದರೆ ಈ ಒಂದು 420 ಜನ ಏನಿದ್ದಾರಲ್ಲ 420ನೇ ಕ್ಯಾಂಡಿಡೇಟ್ 146 ಮಾರ್ಕ್ಸ್ ಪಡೆದಿದ್ದಾನೆ. ಇದನ್ನು ಬೇಸಾಗಿ ಇಟ್ಕೊಂಡು ಓಕೆ, ಇದರಲ್ಲಿ ಯಾವ್ಯಾವ ಕೆಟಗಿರಿಯವರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ನಾನು ಇದನ್ನು ಒಂದು ಬೇಸಾಗಿ ಇಟ್ಕೊಂಡು ಹೇಳಬೇಕಾಗಿತ್ತು ಅಂತಂದರೆ
ಜನರಲ್ ಮೆರಿಟು 160 ನಿಲ್ಲುವಂಥ ಚಾನ್ಸಸ್ ಇದೆ. ಒ ಬಿ ಸಿ ಮೋಸ್ಟ್ಲಿ 150 ಮತ್ತು ಉಳಿದಂತೆ ಏನು SC STಗಳು ಬರ್ತಾವಲ್ಲ ಅದು 146 ಮತ್ತು ಇದರಲ್ಲಿ ಒ ಬಿ ಸಿಯಲ್ಲಿಯೂ ಸಹಿತ ಭಾಳಷ್ಟು ಕೆಟಗರಿಗಳು ಬರ್ತಾವೆ. ಅವು ಏನಿದೆ ನಾನು ಸೇಫ್ ನಮ್ಮ ಕಟ್ ಆಫನ್ನು ಹೇಳ್ತಾ ಇದ್ದೀನಿ, ಅದರಲ್ಲೂ ಸಹಿತ 2 ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಕಾಮರ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಕಾಮರ್ಸಲ್ಲಿ ಸುಮಾರು 14,178 ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. ಇವರ ಒಂದು 6% ಸ್ಲಾಟನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಸುಮಾರು 850 ಜನ ವಿದ್ಯಾರ್ಥಿಗಳಿಗೆ ಇವರು ಹಂಚಿಕೆ ಮಾಡ್ಬೋದು. ಓಕೆ, ಇದರಲ್ಲಿ 850 ಜನ ವಿದ್ಯಾರ್ಥಿಗಳಲ್ಲಿ ಸುಮಾರು ಅತಿ ಹೆಚ್ಚು ನಮ್ಮ ಮಾರ್ಕ್ಸ್ ಅಂತಂದರೆ 218 ಏನಿದೆ ಅತಿ ಹೆಚ್ಚು ಮಾರ್ಕ್ಸು, ಮತ್ತು 820ನೇ ಕ್ಯಾಂಡಿಡೇಟ್ ಏನಿದೆಯಲ್ಲ 160 ಮಾರ್ಕ್ಸ್ ಪಡೆದಿದ್ದಾನೆ. ಅಂದರೆ ಈ ಒಂದು ಮಧ್ಯದಲ್ಲಿ ನಿಲ್ಬೋದು ಅಂತ ನನ್ನ ಒಂದು ಊಹೆ. ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ GM 180 ನಿಲ್ಬೋದು, OBC ನಿಯರ್ಲಿ 170 ಈ ರೀತಿ ನಿಲ್ಬೋದು. ನೆಕ್ಸ್ಟು SC ST ಏನಿದಾವಲ್ಲ 160 154 ಈ ರೀತಿ ಕಟ್ ಆಫಲ್ಲಿ ನಿಲ್ಲುವಂಥ ಚಾನ್ಸ್ ಇದೆ. ಇದು ಕಾಮರ್ಸ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟು ಬರುವುದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ. ಎಜುಕೇಷನ್ದಲ್ಲಿ ಸುಮಾರು ಎಜುಕೇಷನ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಸುಮಾರು 943 ಜನ ಎಕ್ಸಾಮನ್ನು ಬರೆದಿದ್ದಾರೆ. ಇದಕ್ಕೆ ನಾವು 6% ಸುಮಾರು 60 ಜನ ಕ್ಯಾಂಡಿಡೇಟು ಕ್ವಾಲಿಫೈ ಆಗುವಂಥ ಚಾನ್ಸ್ ಇದೆ. ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಅಂತಂದರೆ ಹೈಯೆಸ್ಟ್ ಮಾರ್ಕ್ಸ್ ಟೋಟಲ್ ಆಗಿ 206 ಹೈಯೆಸ್ಟ್ ಇದೆ. ಮತ್ತು 60ನೇ ಕ್ಯಾಂಡಿಡೇಟ್ ಏನಿದೆಲ್ಲ 160 ಮಾರ್ಕ್ಸನ್ನು ಪಡೆದಿದ್ದಾನೆ. ಅಂದರೆ 60 ಜನರು ಈ ಒಂದು ಮಧ್ಯದಲ್ಲಿದ್ದಾರೆ, ಸ್ಲಾಟ್ಸ್ ಇರದೆ 60 ಜನಕ್ಕಿದೆ. ಇದರಲ್ಲಿ ಸಹಿತ ಹಾಗೆ 180 ಜನರಲ್ ಮೆರಿಟ್ ಆಗ್ಬೋದು, 170 OBC ಅಂತಂದರೆ OBC ಅವರು 170 ನಿಯರೆಸ್ಟ್ ಇರ್ತಾರೆ. ಕೆಟಗರಿ ಉಳಿದಂತೆ SC ST ಇದವರೆಲ್ಲ 160 ಇರುವಂಥ ಚಾನ್ಸಸ್ ಇದೆ. ಓಕೆ, ಇದರಲ್ಲಿ OBCಯಲ್ಲಿ ಏನಿದೆ ಭಾಳಷ್ಟು ಕಾಸ್ಟ್ ಬರೋದ್ರಿಂದ ಅವ್ರಿಗೆ ನಾನು ಸೇಫ್ ನಂಬರ್ ಅಂತಂದರೆ 170 ಸೇಫ್ ನಂಬರ್ ಆಗಿ ಕೊಡ್ತಾ ಬರ್ತಾಯಿದ್ದೀನಿ. ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಇಂಗ್ಲೀಷನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಇಂಗ್ಲೀಷಲ್ಲಿ ಟೋಟಲ್ ಆಗಿ 6,693 ಜನ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಪರೀಕ್ಷೆಯಲ್ಲಿ ಅಟೆಂಡ್ ಆಗಿದ್ದಾರೆ. ಇವರಿಗೆ 6% ಕ್ರೈಟೀರಿಯಾ ಕೊಡೋದಾಗಿತ್ತು ಅಂತಂದರೆ 390 ಜನ ವಿದ್ಯಾರ್ಥಿಗಳನ್ನು ಇಲ್ಲಿ ಸ್ಲಾಟ್ಸನ್ನು ಕೊಡ್ತಾ ಬರ್ಬೋದು. ಈ 390 ಜನ ವಿದ್ಯಾರ್ಥಿಗಳಲ್ಲಿ 212 ಏನಿದೆ ಹೈಯೆಸ್ಟ್ ಮಾರ್ಕ್ಸ್, ಮತ್ತು 390ನೇ ವಿದ್ಯಾರ್ಥಿ 150 ಮಾರ್ಕ್ಸನ್ನು ಪಡೆದಿದ್ದಾನೆ. ಹೀಗಾಗಿ ಇಷ್ಟರಲ್ಲೇ ಇದೇನು ಮಾಡುತ್ತೆ ಮೋಸ್ಟ್ಲಿ ಕಟ್ ಆಫ್ ನಿಲ್ಲುವಂಥ ಚಾನ್ಸ್ ಇದೆ. ಹೀಗಾಗಿ ಜನರಲ್ ಮೆರಿಟು ಸುಮಾರು 170 ಮೇಲಿದ್ದರೆ ಜನರಲ್ ಮೆರಿಟಲ್ಲಿ ಆಗುತ್ತೆ. OBC ಅವರೆಲ್ಲ 160 ಆಗ್ಬೋದೇನೋ. ನೆಕ್ಸ್ಟ್ ಉಳಿದಂತೆ 150 ಏನಿದೆಯಲ್ಲ ಅದರ್ದವರು SC ST PHE ಈ ನಂಬರ್ದವರು ಬರುವಂಥ ಚಾನ್ಸ್ ಇದೆ. ಅಂದರೆ ನನ್ನ ಬೇಸಿಕ್ ಸೇಫ್ ನಂಬರ್ ಇದು. ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 8,064 ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಇವರಿಗೆ 6% ಸ್ಲಾಟ್ ಅಂದರೆ 480 ಸ್ಲಾಟ್ಸ್ಗಳು ಬರ್ತವೆ. ಈ 480ರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಅಂತಂದರೆ 194 ಹೈಯೆಸ್ಟ್ ಮಾರ್ಕ್ಸ್ ಇದೆ. ಇದರಲ್ಲಿ ಲೋವೆಸ್ಟ್ ಅಂದರೆ 152. ಈ ಯಾರು 480ನೇ ನಂಬರ್ ಏನಿದೆ 152, ಇದನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಇದು 160 150 ನಿಯರ್ಲಿ ಇದು 154 ನಿಲ್ಬೋದು, ಇದು 150. ಓಕೆ, ಈ ಮಧ್ಯದಲ್ಲಿ ಏನಾಗುತ್ತೆ ಮಾರ್ಕ್ಸ್ ಕಟ್ ಆಫ್ ನಿಲ್ಲುವಂಥ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ನಾವು ಪೊಲಿಟಿಕಲ್ ಸೈನ್ಸನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಪೊಲಿಟಿಕಲ್ ಸೈನ್ಸನ್ನು ಇದರಲ್ಲಿ ಒಟ್ಟು 6,280 ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಈ 6,280ರಲ್ಲಿ ಸುಮಾರು 360 ಜನಕ್ಕೆ ಸ್ಲಾಟ್ ಅಲಾಟ್ ಮಾಡುವಂಥ ಚಾನ್ಸ್ ಇದೆ. ನೆಕ್ಸ್ಟು ಇದರಲ್ಲಿ ಸಹಿತ ಹೈಯೆಸ್ಟ್ ಲೋವೆಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ 206 ಹೈಯೆಸ್ಟ್ ಇದೆ, 206 ಮಾರ್ಕ್ಸ್ ಹೈಯೆಸ್ಟು. 140 ಏನಿದೆಯಲ್ಲ ಇದು ಕಡಿಮೆ, ಅಂದರೆ 360ನೇ ಕ್ಯಾಂಡಿಡೇಟ್ 140 ಮಾರ್ಕ್ಸ್ ಪಡೆದಿದ್ದಾನೆ. ಇಲ್ಲಿಯೂ ಸಹಿತ ಈ ಮಧ್ಯದಲ್ಲಿನೇ ಅದು ನಿಲ್ಲುವಂಥ ಚಾನ್ಸ್ ಇದೆ. ಇಲ್ಲೂ ಸಹಿತ 160 150 ಮತ್ತು 140 ಅಂತ ನಾನು ಹೇಳ್ತಾ ಬರ್ತೀನಿ ಅಂತ. ಜನರಲ್ ಮೆರಿಟ್ 160 150 OBC ಆ್ಯಂಡ್ SC ST PH ಏನಿದೆಯಲ್ಲ ಅದು 140 ಮತ್ತಿಗೆ ನಿಲ್ಲುತ್ತೆ. ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಹಿಂದಿ. ಓಕೆ, ಹಿಂದಿಯಲ್ಲಿ ಸುಮಾರು 1,017 ಜನ ಎಕ್ಸಾಮನ್ನು ಬರೆದಿದ್ದಾರೆ. ಇಲ್ಲೂ ಸಹಿತ 1,000 ಅಂದರೆ 60 ಜನರಿಗೆ ಅಲಾಟ್ ಮಾಡುವಂಥ ಚಾನ್ಸ್ ಇದೆ. ಓಕೆ, ಇದರಲ್ಲಿ ಏನಿದೆ ಅಂತಂದರೆ ಹೈಯೆಸ್ಟ್ 186 ಹೈಯೆಸ್ಟ್ ಇದೆ, 186 ಹೈಯೆಸ್ಟ್ ಇದೆ. 146 ಏನಿದೆಯಲ್ಲ ಈ 60ನೇ ನಂಬರ್ನ ಕ್ಯಾಂಡಿಡೇಟ್ 160 ಇದೆ. ಹೀಗಾಗಿ ಇದರ ಮಧ್ಯದಲ್ಲೇ ಒಂದು ಕಟ್ ಆಫ್ ನಿಲ್ಲುವಂಥ ಚಾನ್ಸ್ ಇದೆ. ಅದು ಹೀಗಾಗಿ 160 150 ಮತ್ತು 146 ಏನಿದೆಯಲ್ಲ ಇದು ಕಟ್ ಆಫ್ ಅಂತ ನಾನು ಹೇಳ್ತಾ ಬರ್ತೀನಿ ಅಂತ. GM OBC ಮತ್ತು ಕೆಟಗಿರಿ. ಓಕೆ, ಈ ಒಂದು ಸೇಫ್ ನಂಬರ್ ಅಂತ ನಾನು ಹೇಳ್ತಾ ಬರ್ತೀನಿ. ನೆಕ್ಸ್ಟ್ ಬರುವಂಥದ್ದು ಮರಾಠಿಗೆ ಸಂಬಂಧಪಟ್ಟಂತೆ ಬರೀ 21 ಜನ ಅಭ್ಯರ್ಥಿಗಳು ಎಕ್ಸಾಮನ್ನು ಬರೆದಿದ್ದಾರೆ. ಮೋಸ್ಟ್ಲಿ ಇದರಲ್ಲಿ 1 ಅಥವಾ 2 ಜನಿಗೆ ಮಾತ್ರ ಕಟ್ ಆಫ್ ಕೊಡುವಂಥ
ಚಾನ್ಸಸ್ ಇದೆ. ಇದರಲ್ಲಿ ಏನಿದೆ ಟೋಟಲ್ ಆಗಿ 176 ಹೈಯೆಸ್ಟ್ ಇದೆ ಫಸ್ಟ್ ನಂಬರು, ಒಂದು ನೆಕ್ಸ್ಟ್ ಬಿಟ್ಟಿದ್ರೆ 172. ಈ ಮಧ್ಯದಲ್ಲಿನೇ ಇದರ ಒಂದು ಕಟ್ ಆಫ್ ನಿಲ್ಲುವಂಥ ಚಾನ್ಸಸ್ ಇದೆ. ಅದೇ ರೀತಿ ಆರ್ಕಿಯಾಲಜಿ ಅಂತ ಬರುತ್ತೆ. ಆರ್ಕಿಯಾಲಜಿದಲ್ಲಿ ಸಹಿತ 67 ಜನ ಎಕ್ಸಾಮನ್ನು ಬರೆದಿದ್ದಾರೆ. ಇದರಲ್ಲಿ ಮೋಸ್ಟ್ಲಿ 4 ಜನಕ್ಕೆ ಕೊಡುವಂಥ ಚಾನ್ಸಸ್ ಇದೆ. ಈ 67ರಲ್ಲಿ 214 ಏನಿದೆಯಲ್ಲ, 214 ಹೈಯೆಸ್ಟ್ ನಂಬರು, ಆ್ಯಂಡ್ 182 ಏನಿದೆ ಲೋಯೆಸ್ಟ್ ಅಂದರೆ 4ನೇ ನಂಬರ್ ಕ್ಯಾಂಡಿಡೇಟು 182. ಅಂದರೆ ಈ ಮಧ್ಯದಲ್ಲಿನೇ ಇದು ಕಟ್ ಆಫ್ ನಿಲ್ಲುವಂಥ ಚಾನ್ಸಸ್ ಇದೆ. ಹೆಚ್ಚು ಕಡಿಮೆ ಅಂದರೆ 1-2 ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ, ಓಕೆ, ಮ್ಯಾನೇಜ್ಮೆಂಟಲ್ಲಿ 1945 ಜನ ಅಭ್ಯರ್ಥಿಗಳು ಎಕ್ಸಾಮನ್ನು ಬರೆದಿದ್ದಾರೆ. ಮೋಸ್ಟ್ಲಿ ಇಲ್ಲಿ 120 ಜನರಿಗೆ ಅಲಾಟ್ ಮಾಡುವಂಥ ಚಾನ್ಸ್ ಇದೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ, ಇದರಲ್ಲಿ ಸುಮಾರು 226 ಏನು ಫಸ್ಟ್ ರ್ಯಾಂಕ್ ಇದೆ, ಮತ್ತು 158 ಏನಿದೆಲ್ಲ ಇದು ಲಾಸ್ಟ್ ನಂಬರ್, ಅಂದರೆ 120ನೇ ಕ್ಯಾಂಡಿಡೇಟ್ 158 ನಂಬರ್ ಇದೆ. ಹೀಗಾಗಿ ಇದರ ಒಂದು ಮಧ್ಯದಲ್ಲೇ ನಿಲ್ಲುವಂಥ ಚಾನ್ಸ್ ಇದೆ. ಇಲ್ಲೂ ಸಹಿತ 170, 160 ಮತ್ತು 158 ಈ ಒಂದು ಮಧ್ಯದಲ್ಲಿ ನಿಲ್ಲುವಂಥ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ಆಂಥ್ರೋಪಾಲಜಿಯಲ್ಲಿ ಏನಿದೆ 32 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಇದರಲ್ಲಿ ಮೋಸ್ಟ್ಲಿ ಇಬ್ಬರಿಗೆ ಮಾತ್ರ ಕೊಡುವಂಥ ಚಾನ್ಸ್ ಇದೆ. ಇಲ್ಲಿಯೂ ಸಹಿತ ಟೋಟಲ್ ಆಗಿ 206 ಮಾರ್ಕ್ಸನ್ನು ಹೈಯೆಸ್ಟ್ ಇದೆ, ಮತ್ತು 182 ಏನಿದೆಯಲ್ಲ ಇದು ಥರ್ಡ್ ಕ್ಯಾಂಡಿಡೇಟ್ ಇದು, ಓಕೆ, 182. ಅಂದರೆ ಇದರ ಮಧ್ಯದಲ್ಲೇ ಕಟ್ ಆಫ್ ನಿಲ್ಲುವಂಥ ಇವ್ರದ್ದು ಚಾನ್ಸ್ ಇದೆ. ಅದೇ ರೀತಿಯಾಗಿ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತೆ 3165 ಜನ ಎಕ್ಸಾಮನ್ನು ಬರೆದಿದ್ದಾರೆ. ಇವರಿಗೆ 186% ಕ್ರೈಟೇರಿಯಾದಲ್ಲಿ 180 ಜನ ಸೆಲೆಕ್ಷನ್ ಆಗುವಂಥ ಚಾನ್ಸ್ ಇದೆ. ಇಲ್ಲಿ 180ರಲ್ಲಿ 210 ಫಸ್ಟ್ ರ್ಯಾಂಕ್ ಇದೆ, 146 ಏನಿದೆಲ್ಲ ಇದು 180ನೇ ರ್ಯಾಂಕ್ ಆಗಿದೆ. ಹೀಗಾಗಿ ಈ ಒಂದು ಕಟ್ ಆಫು ಇಲ್ಲಿ ನಿಲ್ಲುವಂಥ ಚಾನ್ಸ್ ಇದೆ. ಇಲ್ಲಿಯೂ ಸಹಿತ 160, 150 ಮತ್ತು 146 ಈ ಒಂದು ಹಂತದಲ್ಲಿ ಕಟ್ ಆಫ್ ನಿಲ್ಲುವಂಥ ಒಂದು ಚಾನ್ಸಸ್ ಇದೆ. ಅದೇ ರೀತಿಯಾಗಿ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ, ಕೆಮಿಸ್ಟ್ರಿಯಲ್ಲಿ 6345 ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಇದರಲ್ಲಿ ಇವರಿಗೆ 380 ಸ್ಲಾಟ್ಸ್ಗಳು ಹೋಗುವಂಥ ಚಾನ್ಸ್ ಇದೆ. ಈ 380ರಲ್ಲಿ ಸುಮಾರು 204 ಹೈಯೆಸ್ಟ್ ಫಸ್ಟ್ ರ್ಯಾಂಕು ಮತ್ತು 146 ಏನಿದೆ ಇದು 380ನೇ ಕ್ಯಾಂಡಿಡೇಟ್, ಓಕೆ. ಹೀಗಾಗಿ ಇದ್ರ ಕಟ್ ಆಫ್ ಸಹಿತ ಇದ್ರ ಮಧ್ಯದಲ್ಲೇ ನಿಲ್ಲುವಂಥ ಚಾನ್ಸ್ ಇದೆ. ಟೋಟಲಾಗಿ ನೋಡ್ತಾ ಬರೋದೈತೆ GM 160, OBC 150, ಉಳಿದಂತೆ 146 ಏನಿದೆಯಲ್ಲ SC/ST ಕ್ಯಾಟಗರಿ ನಿಲ್ಲುವಂಥ ಚಾನ್ಸಸ್ ಇದೆ, ಓಕೆ. ಅದೇ ರೀತಿಯಾಗಿ ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ, ಓಕೆ. ಇಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಟೋಟಲಾಗಿ 6109 ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ. ಇವರಿಗೆ 360 ಸ್ಲಾಟ್ಸ್ ಕೊಡುವಂಥ ಚಾನ್ಸ್ ಇದೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಟೋಟಲಾಗಿ 192 ಇದು ಹೈಯೆಸ್ಟ್ ಮಾರ್ಕ್ಸ್ ಇದೆ. ಅದರಲ್ಲಿ 134 ಏನಿದೆಯಲ್ಲ ಇದು ಲೋವೆಸ್ಟ್ ಅಂದರೆ 360ನೇ ಕ್ಯಾಂಡಿಡೇಟ್ ಇದು, ಓಕೆ. ಈ ಮಧ್ಯದಲ್ಲಿನೇ ಇದರ ಒಂದು ಕಟ್ ಆಫನ್ನು ನಿಲ್ಲಬಹುದು. 150 GM ಆಗ್ಬೋದು, 140 ಈ ರೀತಿಯಾಗಿ OBC, ನಂತರದಲ್ಲಿ 134 ಈ ಮಧ್ಯದಲ್ಲಿ ಆಗುವಂಥ ಚಾನ್ಸ್ ಇದೆ. ಇದು ನಿಯರೆಸ್ಟ್ ಆಗಿ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಮ್ಯೂಸಿಕ್, ಓಕೆ. ಮ್ಯೂಸಿಕಲ್ಲಿ ಟೋಟಲಾಗಿ 77 ಜನ ಎಕ್ಸಾಮನ್ನು ಬರೆದಿದ್ದಾರೆ. ಇದರಲ್ಲಿ ಮೋಸ್ಟ್ಲಿ 4 ಜನರಿಗೆ ಕೊಡ್ಬೋದು, ಓಕೆ. ಈ 4 ಜನರಿಗೆ ಕೊಟ್ಟರು ಸಹಿತ ಹೈಯೆಸ್ಟು 200 ಮಾರ್ಕ್ಸ್ ಇದೆ. ನೆಕ್ಸ್ಟ್ 154 ಏನಿದೆ 4ನೇ ಕ್ಯಾಂಡಿಡೇಟ್ 154 ಇದೆ. ಹೀಗಾಗಿ 154 200 ಮತ್ತು 154 ಮಧ್ಯದಲ್ಲೇ ನಿಲ್ಲುವಂಥ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ಪರ್ಫಾರ್ಮಿಂಗ್ ಆರ್ಟ್ ಅಂತ ಬರುತ್ತೆ. ಪರ್ಫಾರ್ಮಿಂಗ್ ಆರ್ಟಲ್ಲಿಯೂ ಸಹಿತ 70 ಜನ ಎಕ್ಸಾಮನ್ನು ಬರೆದಿದ್ದಾರೆ. ಇಲ್ಲಿಯೂ ಸಹಿತ 4 ಜನರಿಗೆ ಕೊಡ್ಬೋದು. ಇಲ್ಲಿಯೂ ಸಹಿತ ಹೈಯೆಸ್ಟ್ 162 ಇದೆ. 150 ಏನಿದೆಯಲ್ಲ 5ನೇ ನಂಬರ್ ಕ್ಯಾಂಡಿಡೇಟ್ ಆಗಿ ಇದೆ, 4ನೇ ಕ್ಯಾಂಡಿಡೇಟ್ ಇವರೇ ಇದ್ದಾರೆ. ಹೀಗಾಗಿ ಇದರ ಒಂದು ಕಟ್ ಆಫ್ ಸಹಿತ 150ರಿಂದ 162 ಮಧ್ಯದಲ್ಲೇ ನಿಲ್ಲುವಂಥ ಚಾನ್ಸ್ ಇದೆ. ಅದೇ ರೀತಿಯಾಗಿ ಸೋಷಿಯಾಲಜಿಯಲ್ಲಿ ಏನಾಗುತ್ತೆ ಅಂತಂದರೆ 3478 ಜನ ಪರೀಕ್ಷೆಯನ್ನು ಬರೆದಿದ್ದಾರೆ. ಇದರಲ್ಲಿ ಸುಮಾರು 200 ಸ್ಲಾಟ್ಸ್ಗಳು ಬರುವಂಥ ಚಾನ್ಸ್ ಇದೆ. 200 ಜನರಿಗೆ ಅವಕಾಶ ಇದೆ. ಇದರಲ್ಲಿ ಏನಿದೆ ಅಂತಂದರೆ ಟೋಟಲಾಗಿ 196 ಹೈಯೆಸ್ಟ್ ಇದೆ, ಮತ್ತು 142 ಏನಿದೆಯಲ್ಲ ಇದು ಲಾಸ್ಟ್ ಕ್ಯಾಂಡಿಡೇಟ್ 200 ನಂಬರ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಇದರ ಮಧ್ಯದಲ್ಲಿ ಕಟ್ ಆಫ್ ನಿಲ್ಲುತ್ತೆ. ಇದು ಸಹಿತ 160, 150 ಮತ್ತು 142 ಈ ಹಂತದಲ್ಲಿ ಕಟ್ ಆಫ್ ನಿಲ್ಲುತ್ತೆ. ಅದೇ ರೀತಿಯಾಗಿ ಸಂಸ್ಕೃತಕ್ಕೆ ಸಂಬಂಧಪಟ್ಟಂತೆ 180 ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ. ಮೋಸ್ಟ್ಲಿ ಇದರಲ್ಲಿ ಒಂದು 8 ಜನರಿಗೆ ಕೊಡ್ಬೋದು, ಓಕೆ. ಈ 8 ಜನರಿಗೆ ಕೊಟ್ಟರು ಅಂತಂದರೆ ಹೈಯೆಸ್ಟ್ 180 ಇದೆ ಫಸ್ಟ್ ರ್ಯಾಂಕು, 8ನೇ ಕ್ಯಾಂಡಿಡೇಟ್ 154 ಇದೆ, ಓಕೆ.
ಹೀಗಾಗಿ ಇದರ ಮಧ್ಯದಲ್ಲಿ ಈ ಒಂದು ಕಟ್ ಆಫ್ ನಿಲ್ಲುವಂಥ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ಸೋಷಿಯಲ್ ವರ್ಕ್ ಅಂತ ಬರುತ್ತೆ. ಸೋಷಿಯಲ್ ವರ್ಕಲ್ಲಿ 1023 ಜನ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ದಾರೆ. ಇದರಲ್ಲಿ 60 ಜನರಿಗೆ ಅಲೌಟ್ ಮಾಡ್ಬೋದು. ಈ 60 ಜನರಲ್ಲಿ ಹೈಯೆಸ್ಟ್ ಅಂತಂದರೆ 192 ಏನಿದೆಯಲ್ಲ ಹೈಯೆಸ್ಟು, ಆ್ಯಂಡ್ 142 ಏನಿದೆಯಲ್ಲ ಇದು ಲಾಸ್ಟ್ 60ನೇ ನಂಬರ್ ಕ್ಯಾಂಡಿಡೇಟ್. ಹೀಗಾಗಿ ಈ ಒಂದು ಕಟ್ ಆಫ್ ಸಹಿತ ಇದರ ಮಧ್ಯದಲ್ಲೇ ನಿಲ್ಲುವಂಥ ಚಾನ್ಸ್ ಇದೆ. ಅದು ಸಹಿತ 160, 150, 140 ಈ ರೀತಿಯಾಗಿ ನಿಲ್ಲುವಂಥ ಚಾನ್ಸ್ ಇದೆ. ನೆಕ್ಸ್ಟ್ ಬರುವಂಥದ್ದು ಫಿಸಿಕಲ್ ಎಜುಕೇಷನ್ ಬರುತ್ತೆ. ಫಿಸಿಕಲ್ ಎಜುಕೇಷನ್ ಅಂತೇಳಿ ಈ ಫಿಸಿಕಲ್ ಎಜುಕೇಷನ್ದಲ್ಲಿ ಏನಿದೆ ಟೋಟಲಾಗಿ 1734 ಜನ ಅಭ್ಯರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ. ಇವರಿಗೆ ಸುಮಾರು 100 ಸ್ಲಾಟ್ಸ್ಗಳು ಬರ್ಬೋದು, 100 ಕ್ಯಾಂಡಿಡೇಟ್ಗಳು ಪಾಸ್ ಆಗುವಂಥದ್ದು. ನೆಕ್ಸ್ಟು ಇದರಲ್ಲಿ ಏನಿದೆ 182 ಇದು ಹೈಯೆಸ್ಟ್ ಇದೆ, ಮತ್ತು 142 ಏನಿದೆಯಲ್ಲ ಇದು 100ನೇ ನಂಬರ್ ಕ್ಯಾಂಡಿಡೇಟ್. ಹೀಗಾಗಿ ಇದರ ಒಂದು ಕಟ್ ಆಫ್ ಸಹಿತ ಇದರ ಮಧ್ಯದಲ್ಲಿ ನಾವು 170, 158 ಆ್ಯಂಡ್ 142 ಈ ಒಂದು ಮಧ್ಯದಲ್ಲೇ ಕಟ್ ಆಫ್ ನಿಲ್ಲುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ಬರುವಂಥದ್ದು ಫಿಸಿಕ್ಸಲ್ಲಿ 4795 ಜನ ಎಕ್ಸಾಮ್ ಬರೆದಿದ್ದಾರೆ. ಇದರಲ್ಲಿ 260 ಜನರಿಗೆ ಮೋಸ್ಟ್ಲಿ ಅಲೌಟ್ ಮಾಡ್ತಾರೆ, ಸ್ಲಾಟ್ಸನ್ನು ಕೊಡ್ತಾ ಬರ್ತಾರೆ. ಇದರಲ್ಲಿ ಹೈಯೆಸ್ಟ್ ಅಂತಂದರೆ 182. ಓಕೆ, 182 ಹೈಯೆಸ್ಟು. 260ನೇ ನಂಬರ್ ನಾವು ಏನು ಮಾಡಿದೆ ಅಂದರೆ 128 ಪಡೆದಿರೋದ್ರಿಂದ ಮೋಸ್ಟ್ಲಿ ಇದು ಇಲ್ಲಿವರೆಗೂ ನಿಲ್ಬೋದು. ಏನು 150, 140 ಮತ್ತು 128 ಅಥವಾ 130. ಓಕೆ, ಇಷ್ಟಕ್ಕೆ ನಿಲ್ಬೋದು. ಮೋಸ್ಟ್ಲಿ ಇದೇ ಲೋವೆಸ್ಟ್ ಕಟ್ ಆಫ್ ಇರುವಂಥ ಒಂದು ಸಬ್ಜೆಕ್ಟ್ ಆಗುತ್ತೆ ನಾವು ಫಿಸಿಕ್ಸ್. ನೆಕ್ಸ್ಟ್ ಬರುವಂಥದ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಸ್ದಲ್ಲಿ ಸುಮಾರು 154 ಜನ ಮಾತ್ರ ಎಕ್ಸಾಮ್ ಬರೆದಿದ್ದಾರೆ. ಇದರಲ್ಲಿ 7 ಜನರಿಗೆ ಮಾತ್ರ ಅವಾರ್ಡ್ ಮಾಡುವಂಥ ಚಾನ್ಸ್ ಇದೆ. ಇದರಲ್ಲಿ 192 ಏನಿದೆಯಲ್ಲ ಅದು ಹೈಯೆಸ್ಟ್ ನಂಬರು, ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು 162. ಓಕೆ, ಈ ಮಧ್ಯದಲ್ಲಿನೇ ಈ 7 ಜನರಿಗೆ ಅವಾರ್ಡ್ ಮಾಡುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಉರ್ದುವನ್ನು ನೋಡಬೇಕಾಗಿತ್ತು ಅಂದರೆ ಉರ್ದುದಲ್ಲಿ 287 ಜನ ಪರೀಕ್ಷೆಯನ್ನು ಬರೆದಿದ್ದಾರೆ. ಇದರಲ್ಲಿ ಸುಮಾರು 287 ಜನ ಅಂತಂದರೆ ಸುಮಾರು ಒಂದು 15 ಜನರಿಗೆ ಕೊಡುವಂಥ ಚಾನ್ಸ್ ಇದೆ. ಇಲ್ಲಿ ಸಹಿತ 216 ಹೈಯೆಸ್ಟು ಮತ್ತು 260 ಈ 15ನೇ ನಂಬರ್ ಏನಿದೆಯಲ್ಲ 160 ಮಾರ್ಕ್ಸ್ ಪಡೆದಿದ್ದಾನೆ. ಇದರಿಂದ ಈ ಮಧ್ಯದಲ್ಲಿನೇ ಇದ್ರ ಕಟ್ ಆಫ್ ನಿಲ್ಲುತ್ತೆ. ಇದು ಸಹಿತ 180, 160, ಒಂದು 170 ಮತ್ತು 160 ಈ ಹಂತದಲ್ಲೇ ಇದೇನು ಮಾಡ್ಬೋದು ಕಟ್ ಆಫ್ ಇದ್ರದ್ದು ನಿಲ್ಬೋದಾಗಿದೆ. ಅದೇ ರೀತಿಯಾಗಿ ಕ್ರಿಮಿನಾಲಜಿ. ಓಕೆ, ಕ್ರಿಮಿನಾಲಜಿಗೆ ಸಂಬಂಧಪಟ್ಟಂತೆ ಇದರ ಹೈಯೆಸ್ಟ್ ಕ್ಯಾಂಡಿಡೇಟು 224 ಮಾರ್ಕ್ಸನ್ನು ಪಡೆದಿದ್ದಾರೆ. 196 ಏನಿದೆ 5th ನಂಬರ್ ಕ್ಯಾಂಡಿಡೇಟ್ ಆಗಿರ್ತಾನೆ. ಹೀಗಾಗಿ ಇದರ ಕಟ್ ಆಫ್ ಸಹಿತ ಇದರ ಮಧ್ಯದಲ್ಲೇ ನಿಲ್ಲುವಂಥ ಚಾನ್ಸ್ ಇದೆ. ನೆಕ್ಸ್ಟ್ ಬರುವಂಥದ್ದು ಅರ್ತ್ ಸೈನ್ಸ್ ಅಂತ ಬರುತ್ತೆ. ಅರ್ತ್ ಸೈನ್ಸಲ್ಲಿ ಟೋಟಲಾಗಿ 232 ಜನ ಬರೆದಿದ್ದಾರೆ. ಇದರಲ್ಲಿ 232 ಜನ ಅಂದರೆ 12 ಜನರಿಗೆ ಅಲೌಟ್ ಮಾಡುವಂಥ ಚಾನ್ಸ್ ಇದೆ. ಫಸ್ಟ್ ರ್ಯಾಂಕು 196 ಇದೆ. 12ನೇ ನಂಬರ್ ಕ್ಯಾಂಡಿಡೇಟ್ ಏನಿದೆಯಲ್ಲ 176 ಮಾಡಿರೋದ್ರಿಂದ ಈ ಮಧ್ಯದಲ್ಲಿನೇ ಸಹಿತ ಅವ್ರದ್ದು ಕಟ್ ಆಫ್ ಸಹಿತ ನಿಲ್ಲುವಂಥ ಚಾನ್ಸ್ ಇದೆ. ಅದೇ ರೀತಿಯಾಗಿ ಎಲೆಕ್ಟ್ರಾನಿಕ್ ಸೈನ್ಸ್ ಬರುತ್ತೆ. ಎಲೆಕ್ಟ್ರಾನಿಕ್ ಸೈನ್ಸಲ್ಲಿ 270 ಜನ ಕೂತಿದ್ದಾರೆ. ಇದರಲ್ಲಿ ಸಹಿತ ಸುಮಾರು 15 ಜನರಿಗೆ ಅಲೌಟ್ ಮಾಡುವಂಥ ಚಾನ್ಸ್ ಇದೆ. ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದು 200, 15ನೇ ನಂಬರ್ ಕ್ಯಾಂಡಿಡೇಟ್ 160 ಆಗಿದೆ. ಹೀಗಾಗಿ ಇದರ ಮಧ್ಯದಲ್ಲಿ ಕಟ್ ಆಫ್ ನಿಲ್ಲುವಂಥ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ಎನ್ವೈರನ್ಮೆಂಟಲ್ ಸೈನ್ಸ್ ಟೋಟಲಾಗಿ 342 ಜನ ಎಕ್ಸಾಮ್ ಬರೆದಿದ್ದಾರೆ. ಇದರಲ್ಲಿ ಸುಮಾರು 20 ಜನರನ್ನು ಆಯ್ಕೆ ಮಾಡುವಂಥ ಚಾನ್ಸ್ ಇದೆ. ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸು 224. ಓಕೆ, 220ನೇ ಕ್ಯಾಂಡಿಡೇಟ್ ಏನಿದೆಯಲ್ಲ 178 ಮಾರ್ಕ್ಸ್ ಪಡೆದಿದ್ದಾನೆ. ಹೀಗಾಗಿ ಇದರ ಒಂದು ಕಟ್ ಆಫ್ ಸಹಿತ ಇದರ ಮಧ್ಯದಲ್ಲಿ ನಿಲ್ಲುವಂಥ ಚಾನ್ಸಸ್ ಇದೆ. ಅದೇ ರೀತಿ ಫೋಕಲ್ ಬರುತ್ತೆ. ಅದು ಸಹಿತ 57 ಜನ ಎಕ್ಸಾಮನ್ನು ಬರೆದಿದ್ದಾರೆ. ಇದರಲ್ಲಿ 4 ಜನರಿಗೆ ಅಥವಾ 3 ಜನರಿಗೆ ಕೊಡುವಂಥ ಚಾನ್ಸ್ ಇದೆ. ಹೈಯೆಸ್ಟ್ ಅಂತಂದರೆ 196. 4th ಕ್ಯಾಂಡಿಡೇಟ್ ಎಷ್ಟಿದೆ 154 ಮಾರ್ಕ್ಸನ್ನು ಪಡೆದಿದ್ದಾರೆ. ಇದರ ಕಟ್ ಆಫ್ ಸಹಿತ ಇದರ ಒಂದು ಮಧ್ಯದಲ್ಲೇ ಬರುವಂಥ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ 509 ಜನ ಕ್ಯಾಂಡಿಡೇಟು ಎಕ್ಸಾಮ್ ಬರೆದಿದ್ದಾರೆ. ಟೋಟಲಾಗಿ 30 ಜನರಿಗೆ ಅಲೌಟ್ ಮಾಡ್ಬೋದು, 6 ಫಸ್ಟ್ ರ್ಯಾಂಕ್ ಇದ್ದವ 208 ಮಾರ್ಕ್ಸ್ ಪಡೆದಿದ್ದಾನೆ. 30ನೇ ನಂಬರ್ ಏನಿದೆಯಲ್ಲ ಸುಮಾರು 164 ಮಾರ್ಕ್ಸ್ ಪಡೆದಿದ್ದಾನೆ. ಹೀಗಾಗಿ ಇಲ್ಲಿಯೂ ಸಹಿತ 180, 170 ಮತ್ತು 164 ಈ ರೀತಿಯಾಗಿ ನೋಡ್ಬೋದು. ಜನರಲ್ ಮೆರಿಟು, OBC ಮತ್ತು ಕ್ಯಾಟಗರಿ SC ST PH ಅನ್ನು ನೋಡ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಬರುವಂಥದ್ದು ಅಂತಂದರೆ ಹೋಮ್ ಸೈನ್ಸಲ್ಲಿ ಸುಮಾರಾಗಿ 218 ಜನ ಎಕ್ಸಾಮ್ ಬರೆದಿದ್ದಾರೆ. ಇಲ್ಲಿ ಸುಮಾರು ಒಂದು 12 ಜನರಿಗೆ ಕೊಡ್ಬೋದು. ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸು 208, 12ನೇ ನಂಬರ್ ಏನಿದೆಯಲ್ಲ 172 ಆಗಿದೆ. ಹೀಗಾಗಿ ಇದರ ಕಟ್ ಆಫು ಸಹಿತ ಇದರ ಮಧ್ಯದಲ್ಲೇ ನಿಲ್ಲುವಂಥ ಚಾನ್ಸ್ ಇದೆ. ಅದೇ ರೀತಿಯಾಗಿ ಓಕೆ, ಲಾಗೆ ಸಂಬಂಧಪಟ್ಟಂತೆ 409 ಜನ ಎಕ್ಸಾಮ್ ಬರೆದಿದ್ದಾರೆ. ಇಲ್ಲಿ ಸುಮಾರು 24 ಜನರಿಗೆ ಅಲೌಟ್ ಮಾಡ್ಬೋದು. ಇದರಲ್ಲಿ 208 ಹೈಯೆಸ್ಟ್ ಮತ್ತು 166 ಏನಿದೆಯಲ್ಲ 24ನೇ ನಂಬರ್ ಕ್ಯಾಂಡಿಡೇಟ್ 166 ಪಡೆದಿರೋದ್ರಿಂದ ಇದ್ರ ಕಟ್ ಆಫ್ ಸಹಿತ ಇದರ ಮಧ್ಯದಲ್ಲೇ ನಿಲ್ಲುವಂಥ ಚಾನ್ಸ್ ಇದೆ. ಅದೇ ರೀತಿಯಾಗಿ ಲೈಬ್ರರಿ ಸೈನ್ಸ್ ಬರುತ್ತೆ. ಲೈಬ್ರರಿ ಸೈನ್ಸಲ್ಲಿ 1100
71 ಜನ ಇದ್ದಾರೆ. ಇದರಲ್ಲಿ ಸುಮಾರು 60 ಜನರಿಗೆ ಅಲಾಟ್ ಮಾಡ್ಬೋದು. ಮತ್ತು 198 ಏನಿದೆ ಹೈಯೆಸ್ಟ್ ಇದೆ, 152 ಏನಿದೆಯಲ್ಲ 16 ನಂಬರ್ ಕ್ಯಾಂಡಿಡೇಟ್ 152 ಇದೆ. ಹೀಗಾಗಿ ಇದರ ಒಂದು ಮಧ್ಯದಲ್ಲಿ ಕಟ್ ಆಫ್ ನಿಲ್ಲುವಂಥ ಚಾನ್ಸ್ ಇದೆ. ಅದು ಸಹಿತ 180, 170 ಮತ್ತು 150 ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಲೈಫ್ ಸೈನ್ಸ್ ಬರುತ್ತೆ. ಲೈಫ್ ಸೈನ್ಸಲ್ಲಿಯೂ ಸುಮಾರು 8,320 ಜನ ವಿದ್ಯಾರ್ಥಿಗಳು ಬರೆದಿದ್ದಾರೆ. ಇದಕ್ಕೆ ಸುಮಾರಾಗಿ 480 ವಿದ್ಯಾರ್ಥಿಗಳು ಅರ್ಹತೆಯನ್ನು ಪಡಿಬೋದು. ಹೈಯೆಸ್ಟ್ ಮಾರ್ಕ್ಸ್ ಪಡೆದಂಥದ್ದು 214 ಮತ್ತು 480ನೇ ಕ್ಯಾಂಡಿಡೇಟ್ ಏನಿದೆಯಲ್ಲ 156 ಮಾರ್ಕ್ಸ್ ಪಡೆದಿದ್ದಾರೆ. ಹೀಗಾಗಿ ಇಲ್ಲಿಯೂ ಸಹಿತ 180, 170 ಮತ್ತು 156 ಏನಿದೆಯಲ್ಲ ಇದು ಕಟ್ ಆಫ್ ನಿಲ್ಲುವಂಥ ಚಾನ್ಸಸ್ ಇದೆ. ನೆಕ್ಸ್ಟು ಮಾಸ್ ಆ್ಯಂಡ್ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಸಂಬಂಧಪಟ್ಟಂತೆ 419 ಜನ ಎಕ್ಸಾಮ್ ಬರೆದಿದ್ದಾರೆ. ಇದರಲ್ಲಿ ಸುಮಾರು 24 ಜನರಿಗೆ ಅಲಾಟ್ ಮಾಡುವಂಥ ಚಾನ್ಸ್ ಇದೆ. 214 ಹೈಯೆಸ್ಟ್. ಓಕೆ, 24ನೇ ಕ್ಯಾಂಡಿಡೇಟ್ ಏನಿದೆಯಲ್ಲ 162 ಮಾರ್ಕ್ಸ್ ಪಡೆದಿದ್ದಾರೆ. ಹೀಗಾಗಿ ಇಲ್ಲಿಯೂ ಸಹಿತ ಕಟ್ ಆಫ್ ಸಹಿತ ಇದರ ಮಧ್ಯದಲ್ಲಿ 180, 170, 162 ಈ ಮಧ್ಯದಲ್ಲಿ ಕಟ್ ಆಫ್ ಬರುವಂಥ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ವುಮೆನ್ಸ್ ಸ್ಟಡಿ ಅಂತ ಬರುತ್ತೆ. ವುಮೆನ್ಸ್ ಸ್ಟಡಿಯಲ್ಲಿ ಸುಮಾರು 135 ಜನ ಎಕ್ಸಾಮ್ ಬರೆದಿದ್ದಾರೆ. ಸುಮಾರು ಇಲ್ಲಿ 7 ಜನರಿಗೆ ಅಲಾಟ್ ಮಾಡುವಂಥ ಚಾನ್ಸ್ ಇದೆ. ಇಲ್ಲಿ 206 ಹೈಯೆಸ್ಟ್ ಇದೆ ಮತ್ತು 7ನೇ ಕ್ಯಾಂಡಿಡೇಟ್ 174 ಇದೆ. ಹೀಗಾಗಿ ಇದರ ಒಂದು ಕಟ್ ಆಫ್ ಸಹಿತ ಇದರ ಮಧ್ಯದಲ್ಲೇ ನಿಲ್ಲಬಹುದು. ನೆಕ್ಸ್ಟ್ ಬರುವಂಥದ್ದು ಅಂದರೆ ಟೂರಿಸಮ್ ಬಗ್ಗೆ ಬರುತ್ತೆ. ಟೂರಿಸಮಲ್ಲಿ ಸುಮಾರು 46 ಜನ ಎಕ್ಸಾಮ್ ಬರೆದಿದ್ದಾರೆ. 3 ಜನರಿಗೆ ಕೊಡುವಂಥ ಚಾನ್ಸ್ ಇದೆ. ಇಲ್ಲಿಯೂ ಸಹಿತ 154ದಿಂದ 152 ಇದೆ. ಇದರಲ್ಲೇ ಬರುವಂಥ ಚಾನ್ಸ್ ಇದೆ. ಅದೇ ರೀತಿಯಾಗಿ ವಿಜುವಲ್ ಆರ್ಟ್ ಬರುತ್ತೆ. ವಿಜುವಲ್ ಆರ್ಟಲ್ಲಿ ಸಹಿತ 119 ಜನ ಬರೆದಿದ್ದಾರೆ. ಸುಮಾರು 6 ಜನರಿಗೆ ಕೊಡ್ಬೋದು. ಇಲ್ಲಿ 172ದಿಂದ 166 ಈ ಮಧ್ಯದಲ್ಲೇ ನಿಲ್ಬೋದು. 200ರಿಂದ 254 ಹಿಂಗೆ ಹೇಳಿದ್ನಲ್ಲ, ಆ ಮಧ್ಯದಲ್ಲಿ ಆ ಕೆಟಗರಿಯವರು ಇರ್ಬೋದು, ಇರದೇ ಇರ್ಬೋದು. ಅಕಸ್ಮಾತ್ ಇರದೇ ಇದ್ದರೆ ಇದು ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಒಟ್ಟಾರೆಯಾಗಿ ಜನರಲ್ಲಾಗಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಟೋಟಲಾಗಿ 160 ಮಾಡಿದಂಥವರು ಒನ್ ಆಫ್ ದ ಸೇಫ್ ಜೂನ್ದಲ್ಲಿ ಇದ್ದಾರಂತ. OBCಗೆ ಸಂಬಂಧಪಟ್ಟಂತೆ ಸೇಫ್ ಜೂನ್ನಲ್ಲಿ ಇದ್ದಂಥ ಕ್ಯಾಂಡಿಡೇಟ್ ಆಗಿದೆ. ಓಕೆ, ಥ್ಯಾಂಕ್ ಯು.